ಕೇವಲ 2 ಇಂಗ್ರೀಡಿಯೆಂಟ್ಸ್ ನಿಂದ ನಿಮ್ಮ ಕೂದಲು ಸಿಲ್ಕಿ ಅಂಡ್ ಶೈನಿ ಆಗಬಹುದು ಅಂತ ಗೊತ್ತಾ? ಹೇಗೆ ಅಂತ ತೋರಿಸ್ತೀನಿ. ಈ ಒಂದು ಹೇರ್ ಮಾಸ್ಕ್ ನಿಮ್ಮ ಹಲವಾರು ಕೂದಲಿನ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತಲೇ ಹೇಳ್ಬಹುದು. ಬನ್ನಿ ಹಾಗಾದ್ರೆ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು 1 ಟೇಬಲ್ ಸ್ಪೂನ್ ಆಫ್ ವೈಟ್ ರೈಸ್, 1 ಟೇಬಲ್ ಸ್ಪೂನ್ ಆಫ್ ಫ್ಲಾಕ್ಸ್ ಸೀಡ್ಸ್ ಅಂಡ್ 1 ಕಪ್ ಆಫ್ ವಾಟರ್, 1 ಕಪ್ or 1.5 ಕಪ್ ಆಫ್ ವಾಟರ್. ಮತ್ತೊಂದು ದಪ್ಪ ತಳದ ಪಾತ್ರೆ. ನಿಮ್ಮನೇಲಿ ಚಹಾ ಕೊಂಡಿ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು. ನಾನು ಇಲ್ಲಿ ಚಹಾ ಕೊಂಡಿಯನ್ನೇ ಯೂಸ್ ಮಾಡೋದು, ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಉಂಟು ತಳ, ಅದಕ್ಕೋಸ್ಕರ. ಇವಾಗ ಫಸ್ಟ್ ನಾವು ರೈಸ್ ಅನ್ನು ವಾಶ್ ಮಾಡಬೇಕು. 1-2 ಟೈಮ್ಸ್ ರೈಸ್ ಅನ್ನು ವಾಶ್ ಮಾಡಿ ಆಮೇಲೆ ಇದನ್ನು ಉಪಯೋಗಿಸಬೇಕು. ನಾನು ಫ್ಲಾಕ್ಸ್ ಸೀಡ್ಸ್ ಅನ್ನು ಆಲ್ರೆಡಿ ನಾನು ವಾಶ್ ಮಾಡಿ ಅದನ್ನು ಡ್ರೈ ಮಾಡಿಟ್ಟಿದೆ. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ನಂತರ ನಾವು ಇದಕ್ಕೆ 1 ಕಪ್ ಆಫ್ ವಾಟರ್ ಆಡ್ ಮಾಡಬೇಕು. ಇವಾಗ ನಾವು ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸಬೇಕು. ಎಷ್ಟು ಸಮಯ ಕುದಿಸಬೇಕು ಅಂದ್ರೆ ಅಕ್ಕಿ ತುಂಬಾ ಚೆನ್ನಾಗಿ ಬೇಯುವವರೆಗೆ ಕುದಿಸಬೇಕು. ಅಕ್ಕಿ ಬೆಂದ ಕೂಡಲೇ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ಜೆಲ್ ತರ ಆಗುತ್ತದೆ. ಅಂದರೆ ನಮ್ಮ ಹೇರ್ಗೆ ಹಾಕೋ ಸೊಲ್ಯೂಷನ್ ಉಂಟಲ್ಲ, ರೆಡಿ ಆಗಿದೆ ಅಂತ ಅರ್ಥ. ಆ ನಂತರ ಇದನ್ನು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಅಂದ್ರೆ ಕೂಲ್ ಡೌನ್ ಆಗಲು ಬಿಡಬೇಕು. ಅದಾದ ನಂತರ ಇದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡಲು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಬೇಕು. ಗುಳ್ಳೆಗಳಿಲ್ಲದೆ ಸಾಫ್ಟ್ ಜೆಲ್ ತರಹ ಆಗುವಂತೆ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ. ಈ ತರ ಒಂದು ಪೇಸ್ಟ್ ರೆಡಿ ಆದ್ಮೇಲೆ ಇದನ್ನು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಹಚ್ಚೋಕೆ ತುಂಬಾನೇ ಈಸಿ ಆಗುತ್ತೆ. ನೀವು ಈ ಪೇಸ್ಟ್ ಅನ್ನು ಕೈಯಿಂದಲೇ ಹಚ್ಚಬಹುದು ಡೈರೆಕ್ಟ್ ಆಗಿ ನಿಮ್ಮ ಸ್ಕಾಲ್ಪ್ ಮತ್ತೆ ಹೇರಿಗೆ. ಇಲ್ಲಾಂದ್ರೆ ಉಂಟಲ್ಲ, ಯಾವ್ದಾದ್ರು ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿ ಅದರಿಂದ ಕೂಡ ನೀವು ಹಚ್ಚಬಹುದು. ಬನ್ನಿ ಇವಾಗ ನಾನು ನಿಮ್ಗೆ ಹೇಗೆ ಇದನ್ನು ಅಪ್ಲೈ ಮಾಡುದಂತ ತೋರಿಸ್ತೇನೆ. ಅದರ ಜೊತೆಗೆ ಇದರ ಬೆನಿಫಿಟ್ ಕೂಡ ಹೇಳ್ತೀನಿ. ನೋಡಿ, ನನ್ನ ಕೂದಲಿಗೆ ಹೇರ್ ಕೇರ್ ಮಾಡದೆ ಉಂಟಲ್ಲ ತುಂಬಾ ದಿವಸ ಆಗಿತ್ತು. ಅದಕ್ಕೋಸ್ಕರ ನೀವು ನೋಡ್ಬೋದು ನನ್ನ ಕೂದಲು ಎಷ್ಟೊಂದು ರಫ್ ಆಗಿದೆ ಅಂತ. ಅದಕ್ಕೆ ಕ್ವಿಕ್ ಆಗಿ ಮನೆಯಲ್ಲಿಯೇ ಸೊಲ್ಯೂಷನ್ ಇರುವಾಗ ನಾನು ಯಾಕೆ ಪಾರ್ಲರ್ಗೆಲ್ಲ ಹೋಗ್ಬೇಕು? ಅದಕ್ಕೋಸ್ಕರ ಈ ಹೇರ್ ಮಾಸ್ಕ್ ಅನ್ನು ಮಾಡಿದೆ. ನೋಡಿ, ನೀವು ರಿಸಲ್ಟ್ ನೋಡಿ ನಿಮ್ಗೆನೆ ಶಾಕ್ ಆಗುತ್ತೆ. ನೀವು ನೋಡಿ, ಚೆನ್ನಾಗಿ ಉಂಟಲ್ಲ ಪೇಸ್ಟ್ ಮಾಡಿದ್ರೆ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಲಿಕ್ಕೆ, ಹಾಗೇನೆ ಉಂಟಲ್ಲ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಆದ್ರೆ ಉಂಟಲ್ಲ ತುಂಬಾ ಮಂದಿ ಇದನ್ನು ಮಿಕ್ಸರ್ ಮಾಡುದಿಲ್ಲ. ಕೆಲವರು ಡೈರೆಕ್ಟ್ ಆಗಿ ತುಂಬಾ ಒಂದು ಸ್ಟ್ರೈನರ್ ಯೂಸ್ ಮಾಡಿ ಸ್ಟ್ರೈನ್ ಮಾಡಿ ಖಾಲಿ ಅದ್ರ ಜೆಲ್ ಅನ್ನು ಯೂಸ್ ಮಾಡ್ತಾರೆ. ಬಟ್ ನೀವು ಈ ತರ ಮಾಡಿದ್ರೆ ನಿಮ್ಗೆ ತುಂಬಾನೇ ಈಸಿಯಾಗಿ ಅಪ್ಲೈ ಮಾಡಬಹುದು. ನೀವು ಸ್ವಲ್ಪ ಸ್ವಲ್ಪ ಪಾರ್ಟ್ ತೆಗೆದು ಉಂಟಲ್ಲ ಅಲ್ಲಿ ಫಸ್ಟ್ ಗೆ ಅಪ್ಲೈ ಮಾಡಿದ ನಂತರ ಚೆನ್ನಾಗಿ ಮಸಾಜ್ ಮಾಡಬೇಕು ನಿಮ್ಮ ಕೂದಲನ್ನು. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕೂದಲು ಉಂಟಲ್ಲ ಗ್ರೋ ಆಗ್ಲಿಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ಮಾಡಿ ನಿಮ್ಮ ಹೇರ್ ಸ್ಕಾಲ್ಪ್ಗೆ ಹಾಕ್ಬೇಕು, ಹಾಗೇನೆ ನಿಮ್ಮ ಹೇರ್ಗೆ ಕೂಡ ಹಾಕ್ಬೇಕು. ಹೇರಿಗೆ ಅಪ್ಲೈ ಮಾಡ್ತಾ ಮಾಡ್ತಾ ಇದರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತೇನೆ ಈ ಮಾಸ್ಕ್ ಇದು. ಫಸ್ಟ್ ಗೆ ಏನಂದ್ರೆ ನಿಮ್ಮ ಹೇರ್ ಫಾಲ್ ಅನ್ನು ಕಡಿಮೆ ಮಾಡ್ತದೆ, ಮತ್ತೆ ಡ್ರೈನೆಸ್ ಮತ್ತೆ ಫ್ರಿಜ್ನೆಸ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತದೆ. ಕೂದಲಿಗೆ ನೈಸರ್ಗಿಕವಾಗಿ ಸಾಫ್ಟ್ನೆಸ್ ನೀಡುತ್ತೆ. ನೀವು ಪಾರ್ಲರ್ಗೆಲ್ಲ ಹೋಗಿ ಉಂಟಲ್ಲ, ನೀವು ಅಷ್ಟೊಂದು ದುಂದು ವೆಚ್ಚ ಮಾಡ್ಬೇಕಂತಲಿಲ್ಲ. ಇದನ್ನು ಮನೆಯಲ್ಲೇ ಮಾಡಿ ಈ ಮಾಸ್ಕ್ ಎಷ್ಟೊಂದು ಸಾಫ್ಟ್ ಆಗುತ್ತೆ ಅಂತ ನೀವೇ ನೋಡ್ತೀರಾ ಕೂದಲು. ಆಮೇಲೆ ಕೂದಲು ತುರಿಕೆ, ಇಚ್ಚಿಂಗ್ ಮತ್ತು ಡ್ಯಾಂಡ್ರಫ್ ಇದ್ರೆ ಉಂಟಲ್ಲ ನಿಮ್ ಕೂದಲಲ್ಲಿ, ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ ಕೂದಲು ಉಂಟಲ್ಲ ತೆಳ್ಳಗಿದೆ ಅಂತ ನಿಮ್ಗೆ ಅದು ಕೂಡ ಟೆನ್ಷನ್ ಉಂಟಾ, ಅದು ಕೂಡ ವರಿ ಮಾಡ್ಬೇಕು. ನಿಮ್ಮ ಕೂದಲು ದಪ್ಪವಾಗಿ ಮತ್ತು ಹೆಲ್ದಿಯಾಗಿ ಕಾಣಿಸುತ್ತೆ. ಸ್ಪ್ಲಿಟ್ ಎಂಡ್ಸ್ ಇದಂತೂ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬಹುದು. ಈಗಿನ ಹೇರ್ ಟ್ರೀಟ್ಮೆಂಟ್ಸ್ ಇಂದ ತುಂಬಾ ಮಂದಿಗೆ ಸ್ಪ್ಲಿಟ್ ಎಂಡ್ಸ್ ಕೂಡ ಆಗುತ್ತೆ. ಆ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ. ಕೂದಲು ಹೆಚ್ಚು ಮ್ಯಾನೇಜ್ ಮಾಡಿಕೊಳ್ಳುವಂತಲ್ಲ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ಕ್ವಿಕ್ ಆಗಿ ಕೂದಲು ಕಟ್ಟಿಕೊಂಡು ನೀವು ಹೋಗ್ಬಹುದು. ಅಯ್ಯೋ ಎಷ್ಟೊಂದು ಫ್ರಿಜಿನೆಸ್, ಈ ಡ್ರೈನೆಸ್, ಇದೆಲ್ಲ ಟೆನ್ಷನ್ ಉಂಟಲ್ಲ ನಿಮ್ಗೆ ದೂರ ಆಗ್ತದೆ ಅಂತ ಹೇಳ್ಬಹುದು. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ ಕ್ವಿಕ್ ಆಗಿ ರೆಡಿ ಆಗುತ್ತೆ ಈ ಮಾಸ್ಕ್. ಮಾಸ್ಕ್ ಎಲ್ಲ ಅಪ್ಲೈ ಆದ ನಂತರ ಒಂದು ವೈಡ್ ಟೂತ್ ಕೋಂಬ್ ಇಂದ ನಿಮ್ಮ ಕೂದಲನ್ನು ಚೆನ್ನಾಗಿ ಉಂಟಲ್ಲ ಬಾಚಿರಿ. ಇದು ಸ್ಕಾಲ್ಪ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮ ಕೂದಲಿನ ಬೆಳವಣಿಗೆಗೆ ಇನ್ನಷ್ಟು ಬೆಂಬಲ ಸಿಗುತ್ತೆ. ಇನ್ನೊಂದು ಲಾಭ ಏನಂದ್ರೆ ಕೂದಲಿನ ಗಂಟುಗಳು ತೆರೆದು ಕೂದಲು ಸ್ಮೂತ್ ಆಗುತ್ತದೆ. ಮಾಸ್ಕ್ ಎಲ್ಲಾ ಸ್ಟ್ರಾಂಡ್ಸ್ ಗೆ ಸರಿಯಾಗಿ ಸಮವಾಗಿ ತಲುಪುತ್ತದೆ. ಹೀಗಾಗಿ ಉಂಟಲ್ಲ ಪರಿಣಾಮ ಇನ್ನಷ್ಟು ಉತ್ತಮವಾಗುತ್ತೆ. ನೀವು ಕೂದಲು ಕೋಮ್ ಮಾಡು ತುಂಬಾನೇ ಸೌಮ್ಯವಾಗಿ ನಿಧಾನವಾಗಿ ಮಾಡಬೇಕು. ಒತ್ತಡ ಹಾಕದೆ ಕೂದಲಿಗೆ ಹಾನಿ ಆಗದಂತೆ ನೋಡಿಕೊಳ್ಳಿ. ಈ ಸಣ್ಣ ಸಣ್ಣ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮ್ಮ ಹೇರ್ ಕೇರ್ ಮಾಸ್ಕ್ ನ ಫಲಿತಾಂಶ ಇನ್ನಷ್ಟು ಉತ್ತಮವಾಗಿ ಕಾಣಿಸುತ್ತದೆ. ಕೂದಲಿಗೆ ಮಾಸ್ಕ್ ಅನ್ನು ಹಚ್ಚಿದ ನಂತರ ನೀವು ಹೀಗೆ ಕೂದಲನ್ನು
ಕಟ್ಟಬೇಕು. ಹೀಗೂ ಕೂಡ ಕಟ್ಬಹುದು, ಇಲ್ಲದ್ರೆ ನಿಮ್ಗೆ ಯಾವ ರೀತಿ ಯಾವ ಸ್ಟೈಲ್ ಬೇಕೋ ಆ ತರ ಸ್ಟೈಲ್ ಅಲ್ಲಿ ನೀವು ಕೂದಲನ್ನು ಕಟ್ಟಿ ಉಂಟಲ್ಲ 30 to 40 ಮಿನಿಟ್ಸ್ ಹಾಗೆ ಬಿಡ್ಬೇಕು. ಇಮಿಡಿಯೇಟ್ ಆಗಿ ಹೋಗಿ ಹೇರ್ ವಾಶ್ ಮಾಡಬಾರ್ದು. ಫ್ಲಾಕ್ಸ್ ಸೀಡ್ಸ್ ನಲ್ಲಿ ಒಮೆಗಾ 3 ಉಂಟು. ಇದು ನಿಮ್ಮ ಕೂದಲನ್ನು ಉಂಟಲ್ಲ ಗಟ್ಟಿ ಮಾಡ್ಲಿಕ್ಕೆ, ತುಂಬಾನೇ ಸ್ಟ್ರಾಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ರೈಸ್ ಉಂಟಲ್ಲ ನಿಮ್ಮ ಕೂದಲನ್ನು ಸಿಲ್ಕಿ ಅಂಡ್ ಶೈನಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ 30 to 40 ಮಿನಿಟ್ಸ್ ಆಯ್ತು. ಚೆನ್ನಾಗಿ ಉಂಟಲ್ಲ ಹೇರ್ ವಾಶ್ ಮಾಡಿ. ಹೇರ್ ವಾಶ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ಮಾಡಿ. ಒಂದು ಮೈಲ್ಡ್ ಶಾಂಪೂ ಅಲ್ಲಿ ವಾಶ್ ಮಾಡಿ. ನೋಡಿ ಇವಾಗ ಹೇರ್ ಎಲ್ಲ ವಾಶ್ ಆಯ್ತು. ನಿಮ್ಗೆ ಇವಾಗ ಚೇಂಜಸ್ ಆಲ್ರೆಡಿ ಕಾಣಬಹುದು. ನನ್ನ ಕೂದಲು ಉಂಟಲ್ಲ ಮುಂಚೆ ಎಷ್ಟೊಂದು ರಫ್ ಆಗಿತ್ತು ಅಂತ, ಇವಾಗ ಸ್ವಲ್ಪ ಸಾಫ್ಟ್ ಆಯ್ತು. ಸ್ವಲ್ಪ ಕೂದಲು ಒಣಗಿದ ನಂತರ ಹೀಗೆ ಕಾಣಿಸ್ತಾ ಇತ್ತು. ಅವಾಗ ನೀವು ನೋಡಿದಾಗ ಉಂಟಲ್ಲ ನನ್ನ ಕೂದಲಿನ ಅಂಡ್ ಎಷ್ಟೊಂದು ರಫ್ ಆಗಿತ್ತು ನೋಡಿ. ಇವಾಗ ನೋಡಿ ಎಷ್ಟೊಂದು ಸಾಫ್ಟ್ ಅಂಡ್ ಸಿಲ್ಕಿ ಆಗಿ ಕಾಣ್ತಾ ಉಂಟು ಅಂತ. ನೀವು ಕೂಡ ಈ ಮಾಸ್ಕ್ ಅನ್ನು ಉಂಟಲ್ಲ ಮನೆಯಲ್ಲಿ ಟ್ರೈ ಮಾಡಿ. ಮಾಡ್ಲಿಕ್ಕೆ ಕೂಡ ತುಂಬಾನೇ ಈಸಿ. ಆಮೇಲೆ ನಿಮ್ಮ ರಿಸಲ್ಟ್ ಅನ್ನು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಾರದಲ್ಲಿ 2 ಸರ್ತಿ ಇಲ್ಲದ್ರೆ ಅಟ್ಲೀಸ್ಟ್ ಉಂಟಲ್ಲ ವೀಕ್ಲಿ ಒನ್ಸ್ ಹಾಕಿ ನಿಮ್ಗೇನೆ ಉಂಟಲ್ಲ ಚೇಂಜ್ ಕಾಣಬಹುದು. ನೋಡಿ ಇದು ಜಸ್ಟ್ 1 ವಾಶ್ ಇದು ರಿಸಲ್ಟ್. 1 ವಾಶ್ ಅಲ್ಲಿ ಎಷ್ಟೊಂದು ಸಿಲ್ಕಿ ಅಂಡ್ ಶೈನಿ ಆಯ್ತು ಅಂತ ನನ್ನ ಹೇರ್. ನಾನು ಉಂಟಲ್ಲ ಹೇರ್ ವಾಶ್ ಮಾಡ್ಲಿಕ್ಕೆ ಯೂಸ್ ಮಾಡಿದ ಶಾಂಪೂ ಡವ್ ಶಾಂಪೂ. ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮನೆಯಲ್ಲಿ ಹೇಗೆ ಶಾಂಪೂ ತಯಾರಿಸುವುದು ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ವಿದೌಟ್ ಕೆಮಿಕಲ್ಸ್, ನೈಸರ್ಗಿಕವಾಗಿ ಉಂಟಲ್ಲ ಹೇಗೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಗಳಿಂದಲೇ ಶಾಂಪೂ ಕೂಡ ತಯಾರಿಸಬಹುದು ಅಂತ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಈ ಚಾನೆಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಉಂಟಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನಿಮ್ಗೆ ನನ್ನ ಹಿಂದಿನ ಹೇರ್ ಕೇರ್ ವಿಡಿಯೋಸ್ ಎಲ್ಲ ತುಂಬಾನೇ ಇಷ್ಟ ಆಗಿತ್ತು. ತುಂಬಾ ಒಳ್ಳೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಈ ವಿಡಿಯೋಸ್ ಕೂಡ ಇಷ್ಟ ಆದ್ರೆ ಉಂಟಲ್ಲ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಉಂಟಲ್ಲ ಹೇರ್ ಇದು ಪ್ರಾಬ್ಲಮ್ಸ್ ಇದ್ರೆ ಅವರಿಗೆ ಕೂಡ ಕಳಿಸಿ. ಅವರು ಕೂಡ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನೀವು ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಮಾಡಕ್ಕೆ ಮಾತ್ರ ಮರಿಬೇಡಿ. ನಿಮ್ ಕಮೆಂಟ್ಗೋಸ್ಕರ ನಾನ್ ಕಾಯ್ತಾ ಇರ್ತೇನೆ. ನಿಮ್ಮೆಲ್ಲರನ್ನು ಭೇಟಿ ಆಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ.